ಇವತ್ತು ಭಾನುವಾರ ಒಂದು ರೀತಿಯಲ್ಲಿ ಕರಾಳ ಭಾನುವಾರ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ದುರಂತಗಳ ಸುದ್ದಿಗಳೇ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನದಲ್ಲಿ ಕಾರು ಮತ್ತು ಟ್ರಕ್ ನಡುವೆ ಭೀಕರ ಅಪಘಾತದಲ್ಲಿ 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಾಸನದಲ್ಲಿ ಕಾರು ಮತ್ತು ಟ್ರಕ್ ನಡುವೆ ಭೀಕರ ಅಪಘಾತ. ಸ್ಥಳದಲ್ಲೇ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಕಾರು ಸಂಪೂರ್ಣ ನಜ್ಜುಗುಜ್ಜಾಗ್ಬಿಟ್ಟಿದೆ. ಈ ಘಟನೆ ನಡೆದಿರೋದು ಹಾಸನ ಹೊರವಲಯದ ಈಚನಹಳ್ಳಿ ಬಳಿ. ಮೃತದೇಹಗಳನ್ನು ಹೊರಗೆ ತೆಗೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಯಾಕೆಂದರೆ ಕಾರೆಲ್ಲ ನಜ್ಜುಗುಜ್ಜಾಗಿ ದೇಹಗಳೆಲ್ಲ ಕಾರೊಳಗೆ ಸಿಕ್ಕಾಕೊಂಡ್ಬಿಟ್ಟಿವೆ. ಆ ಡೋರನ್ನು ಕೂಡ ಓಪನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಬಾರ್ಬೆಂಡರ್ಗಳನ್ನ ಕರೆಸಿ ವೆಲ್ಡಿಂಗ್ ಮುಖಾಂತರ ಕಟ್ ಮಾಡಿಸಿ ತೆಗಿಸ್ಬೇಕು ಅದನ್ನು, ಇಲ್ಲಾಂದರೆ ದೇಹಗಳನ್ನು ಹೊರಗೆ ತೆಗಿಯೋಕ್ಕಾಗಲ್ಲ. ಸೊ ಆ ಕೆಲಸ ಈಗ ಮಾಡ್ತಾ ಇದ್ದಾರೆ. ಕಾರ್ನಲ್ಲಿ ಇದ್ದಂತಹ 2 ಮಹಿಳೆಯರು, 3 ಪುರುಷರು ಮತ್ತು 1 ಮಗು, ಒಟ್ಟು 6 ಜನ ಒಂಥರ ಬೆಳಗಿನ ಜಾವದ ಮಂಪರ್ನಲ್ಲಿ ಕಾರು ಓಡಿಸ್ತಾ ಇದ್ರು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 6 ಜನ ಮೃತಪಟ್ಟಿದ್ದಾರೆ. ಯಾವಾಗಲೂ ಬೆಳಗ್ಗೆ ಹೊತ್ತು ಈ ಥರದ ಅಪಘಾತದ ಸುದ್ದಿ ಬರೋದೆಲ್ಲ ಈ ಮಂಪರ್ನಲ್ಲಿ ಓಡಿಸೋದೆ ಬೆಳಗ್ಗೆ ಹೊತ್ತಲ್ಲೇ. ಈ ಮೃತಪಟ್ಟವರ ಸಂಬಂಧಿಕರು ಯಾರೋ ಮಂಗಳೂರಿನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರಂತೆ. ಅವರನ್ನು ನೋಡೋದಕ್ಕೆ ಅಂತ ಈ ಫ್ಯಾಮಿಲಿ ಹೋಗಿತ್ತು. ವಾಪಸ್ ಊರಿಗೆ ಮರಳುವಾಗ ನಿದ್ರೆ ಮಂಪರಿನಲ್ಲಿ ಅಪಘಾತ. ಎಸ್, ನಿದ್ರೆ ಮಂಪರು ಬೆಳಗಿನ ಜಾವದಲ್ಲಿ ಓಡಿಸ್ತಾ ಇರ್ತಾರೆ ಕಾರು, ನಿದ್ದೆ ಎಳಿತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಕೆಲವು ಸಂದರ್ಭ ಒಂದು ಗಳಿಗೆ ಯಾಮಾರ್ಬಿಟ್ರು ಕೂಡ 70, 80, 90 ಸ್ಪೀಡಲ್ಲಿರೋ ಕಾರು ಕಂಟ್ರೋಲಿಗೆ ಸಿಗಲ್ಲ. ಹಾಗಾಗಿ ಮೊದಲೇನು ಮಾಡುತ್ತೆ, ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ. ಆನಂತರ ಕಂಟೈನರ್ ಗುದ್ದಿದೆ ಕಾರು, ರಭಸದಿಂದ ಬಂದು ಗುದ್ದಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲದ ನಾರಾಯಣಪ್ಪ, ಸುನಂದ, ರವಿಕುಮಾರ್, ನೇತ್ರ, ಚೇತನ್, ಈ ಕಾರು ಚಾಲಕ ರಾಕೇಶ್ ಎಲ್ಲ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ಆಗಿದ್ದ ಸಂದರ್ಭದಲ್ಲಿ ನಾನು ಮನೆಯಿಂದ ಹೊರಗೆ ಬಂದಾಗ ಸಮಯ 5:50 ಸಮಯ ಆಗಿತ್ತು. ಆಗ ಒಂದು ಭೀಕರವಾದ ಶಬ್ದ ಕೇಳ್ತು. ಆ ಶಬ್ದ ಕೇಳುವಾಗ ನಾನು ನಮ್ಮ ತಂದೆಗೆ ಹೇಳಿದೆ, ಏನೋ ಸಮಸ್ಯೆ ಆಯಿತು ನೋಡು ಅಂತಂದೆ. ಅವ್ರು ಹೇಳಿದಾಗ ಏನೂ ಆಗಿಲ್ಲ ಅಂತಂದರು. ಅದಾಗ ಒಂದು 5-10 ನಿಮಿಷಕ್ಕೆ ಆ್ಯಕ್ಚುಲಿ ವೆಹಿಕಲ್ ಸೌಂಡ್ ಸ್ಟಾರ್ಟ್ ಆಯಿತು. ಆ ಸೌಂಡ್ ಸ್ಟಾರ್ಟ್ ಆದಾಗ ನಾವು ತಕ್ಷಣ ಘಟನಾ ಸ್ಥಳಕ್ಕೆ ಒಂದು 6-7 ನಿಮಿಷಕ್ಕೆ ಇಲ್ಲಿ ಬಂದ್ವಿ. ಸೊ ಇಲ್ಲಿಗೆ ಈ ಸ್ಪಾಟಿಗೆ ಬಂದಾಗ ಲಾರಿ ಮತ್ತು ಕಾರು ಅಪಘಾತ ಆಗಿ ಆ್ಯಕ್ಚುಲಿ ಒಬ್ಬರು ಮಹಿಳೆ 2 ಕೈಗಳು ಮಾತ್ರ ಕಾಣ್ತಿದ್ವಿ. ನಾವು ಆ ಟೈಮಲ್ಲಿ ಭಾರಿ ಪ್ರಯತ್ನ ಪಟ್ಟು, ತುಂಬ ಜನ ಆ ಕಡೆ ಹೋಗ್ತಿದ್ದವರೆಲ್ಲ ಬಂದಾಗ ತುಂಬ ಪ್ರಯತ್ನ ಪಟ್ವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಇದೇನು ನಿದ್ರೆ ಮಂಪರಿನಿಂದ ಆಗಿರುವಂತಹ ಅಪಘಾತನ, ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಇದು ಆಗಿರ್ತಕ್ಕಂಥದ್ದು, ಮತ್ತೆ ಈಗಿನ ಡೀಟೇಲ್ಸ್ ಏನಿದೆ ಈ ಅಪಘಾತಕ್ಕೆ ಸಂಬಂಧಪಟ್ಟಂಗೆ? ಅರವಿಂದ್, ಏನು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹಾಸನ ಹೊರವಲಯದ ಈಚನಹಳ್ಳಿ ಬಳಿ ಇಂದು ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆಗ ಅಪಘಾತ ಸಂಭವಿಸಿ 6 ಮಂದಿ ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ನೀವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಈಚನಹಳ್ಳಿ ಸಮೀಪದಂತಹ ಗ್ರಾಮ. ಇಲ್ಲಿ ಏನು ಮಂಗಳೂರಿನ ಸಂಬಂಧಿಕರೊಬ್ಬರು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಅನ್ನು ಪಡೀತಿರ್ತಾರೆ. ಅಲ್ಲಿಗೆ ಒಂದು ಕುಟುಂಬ ನೋಡಲ್ತಿದೆ. ಅವರೆಲ್ಲರೂ ಸಹ ಹೊಸಕೋಟೆ, ಅಂದ್ರಹಳ್ಳಿ ಹಾಗೂ ಕಾರೆಹಳ್ಳಿ ಗ್ರಾಮದವರು. ಅವರೆಲ್ಲರೂ ಸಹ ಒಂದೇ ಕಾರ್ನಲ್ಲಿ, ETS ಕಾರ್ನಲ್ಲಿ ಮಂಗಳೂರಿಗೆ ತೆರಳಿ ಅವರ ಸಂಬಂಧಿಕರನ್ನು ನೋಡಿಕೊಂಡು ವಾಪಸ್ ಆಗ್ತಾ ಇರ್ತಾರೆ. ಅವರು ಬೆಂಗಳೂರು ಕಡೆಗೆ ತೆರಳ್ತಾ ಇರ್ತಾರೆ. ಏನು ಕಂಟೈನರ್ ಇದೆ ಅದು ಮಂಗಳೂರಿನ ಕಡೆಗೆ ತೆರಳ್ತಾ ಇರ್ತದೆ. ನಿದ್ದೆ ಮಂಪರ್ನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿ ಏನು ಕಂಟೈನರ್ ಬರ್ತಿತ್ತು ಅದಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ 6 ಮಂದಿಯೂ ಸಹ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಡಿಕ್ಕಿ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಏನು ಅಪಘಾತ ಸುದ್ದಿ ತಿಳಿತಿದ್ದಕ್ಕೆ ಸ್ಥಳಕ್ಕೆ SP ಮೊಹಮ್ಮದ್ ಸುಯತೆ ಸೇರಿದಂತೆ ಸಂಚಾರಿ ಪೊಲೀಸರು ಆಗಮಿಸಿದರು. ಆದರೆ ಶವಗಳು ಏನು ಕಾರಿನೊಳಗೆ ಅಂಟಿಕೊಂಡಿದ್ದು ಆ ಪ್ರಮಾಣದಲ್ಲಿ ಅಪಘಾತದ ರಭಸ ಉಂಟಾಗಿತ್ತು. ಹಾಗಾಗಿ ಅವನ್ನ ಹೊರತೆಗಳು ಹರಸಾಹಸವನ್ನು ಪಡಬೇಕಾಯಿತು. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಹೇಳಿ, ಅಪಘಾತ ಹೇಗಾಯಿತು? ಬೆಳಗ್ಗೆ 5:30 6 ಗಂಟೆ ಜಾವದಲ್ಲಿ ನಿದ್ದೆಗಣ್ಣಲ್ಲಿ ಬಂದು ಆ ಕಡೆ ರೋಡಿಂದ ಡಿವೈಡರ್ ಆರಿಸಿ ಕರೆಕ್ಟಾಗಿ ಬಂದು ಲಾರಿಗೆ ಅವರೇ ಗುದ್ಕೊಂಡು